ಮಾಡರ್ನ್ ಪಂಚಾಯತಿ ಅಂದ್ರೆ ಏನು ಅನ್ನೋದು ಟೈಟಲ್ ನ ನೋಡಿದ್ಮೇಲೆ ನಿಮ್ಗೆ ಒಂದು ಐಡಿಯಾ ಬಂದಿರುತ್ತೆ. ಓಕೆ, ಏನಿರುತ್ತೆ ಮಾಡರ್ನ್ ಪಂಚಾಯತಿಯಲ್ಲಿ ಅಂತ. ನಾನೇ ಹೇಳ್ಬಿಟ್ರೆ ಏನು ಮಜಾ ಇರೋದಿಲ್ಲ ಅಲ್ವಾ. ನೀವು ನೋಡಿದಾಗ ನಿಮಗ್ ಗೊತ್ತಾಗತ್ತೆ. ಇಟ್ ಇಸ್ ಲೈಕ್ ಮಾಡರ್ನ್ ಲೈಫ್ ಸ್ಟೈಲ್ಗೆನೆ ಅಡ್ಯಾಪ್ಟ್ ಆಗೋ ತರ ಒಂದು ಕಾನ್ಸೆಪ್ಟ್. ನಾನು ಇವಾಗಷ್ಟೇ ಡಬ್ಬಿಂಗ್ ಮುಗಿಸ್ಕೊಂಡ್ ಬಂದೆ. ಸೊ ಎಲ್ಲರೂ ಹೇಗ್ ಮಾಡಿದ್ದಾರೆ ಅಂತ ಓವರ್ ಆಲ್ ಶಾರ್ಟ್ ಫಿಲ್ಮ್ ನಾನು ನೋಡ್ದೆ. ಸೊ ನನ್ಗೇನ್ ಅನ್ಸುತ್ತೆ ಅಂದ್ರೆ ಲೈಕ್ ನಿಮಗೆ ಒಂದು 10-15 ಮಿನಿಟ್ಸ್ ಬ್ರೇಕ್ ಬೇಕು ಫ್ರಮ್ ಯೋರ್ ಬಿಸಿ ಲೈಫ್. ನಗಾಡೋದಕ್ಕೆ ಏನಾದ್ರು ನೋಡ್ಬೇಕಂದ್ರೆ ಮಾಡರ್ನ್ ಪಂಚಾಯತಿ ನೋಡ್ಬೋದು. ಬಿಕಾಸ್ ಕನೆಕ್ಟ್ ಆಗ್ತೀರಾ ಅಂಡ್ ಪ್ಲಸ್ ನಿಮಗೆ ಅದು ತುಂಬಾ ಫನ್ನಿ ಅಂತಾನು ಅನ್ಸುತ್ತೆ ಅಂಡ್ ರಿಫ್ರೆಶಿಂಗ್ ಆಗೂ ಇರುತ್ತೆ. ನಂಗೆ ನಾನ್ ಮಾಡಿದ ಸೀನೇ ನಂಗೆ ಜಾಸ್ತಿ ಫನ್ನಿ ಅನ್ಸಿದ್ದು. ಬಿಕಾಸ್ ಇಂಪ್ರೊವೈಸೇಷನ್ ಸ್ಟಾರ್ಟಿಂಗ್ ಅಲ್ಲಿ ಅವರು ಡೈರೆಕ್ಟರ್ ನನ್ಗೆ ಸ್ಕ್ರಿಪ್ಟ್ ಓದಿ ಹೇಳೋವಾಗ ಇಂಪ್ರೊವೈಸ್ ಮಾಡಿ ಅವರೇ ಒಂದು ಡಿಫ್ರೆಂಟ್ ವೇ ಅಲ್ಲಿ ಹೇಳಿದ್ರು. ಸೊ ನಂಗೆ ತುಂಬಾ ಇಷ್ಟ ಆಯ್ತು. ವೈ ಡೋಂಟ್ ವಿ ಡೂ ಇಟ್ ದಿಸ್ ವೇ ಅಂತ. ಸೊ ಅವರು ಎಕ್ಸೆಪ್ಟ್ ಮಾಡಿದ್ರು, ಲೈಕ್ ಹಾ ಓಕೆ ಹಿಂಗೆ ಮಾಡೋಣ ಅಂತ. ಸೊ ನಾನು ನನ್ ಜೊತೆ ಇದ್ದಿದ್ ಕೋ ಆರ್ಟಿಸ್ಟ್ ಇಂಪ್ರೊವೈಸೇಷನ್ ಮಾಡಿ ಇಟ್ ವಾಸ್ ಆಕ್ಚುಲಿ ಲೈಕ್ ಮೋರ್ ಫನ್. ಟೀಮ್ ನಾನು ಲೈಕ್ ಸಿನ್ಸ್ ಫ್ರಮ್ ದ ಬಿಗಿನಿಂಗ್ ಜಾಸ್ತಿ ಕೆಲಸ ಮಾಡಿರೋದು ನಾನು ಈ ಟೀಮ್ ಜೊತೆಗೇನೆ. ಸೊ ಹಂಗಾಗಿ ರ್ಯಾಪೋ ಎಲ್ಲಾ ಟೀಮ್ ಮೆಂಬರ್ಸ್ ಜೊತೆ ಇದೆ. ಪ್ರತಿ ಪ್ರಾಜೆಕ್ಟ್ ಅಲ್ಲೂ ಹೊಸ ಮೆಂಬರ್ಸ್ ಆಡ್ ಆದ್ರೂನು ಅವರೆಲ್ಲ ಒಂದೇ ವೈಬ್ ಅಲ್ಲೇ ಇರೋಂತ ಜನಾನೇ. ಐ ಡೋಂಟ್ ನೋ ಹೌ ಹಿ ಬ್ರಿಂಗ್ಸ್, ಬಟ್ ಸಮ್ ಹೌ ಎಲ್ಲ ಬರೋರು ಅದೇ ವೈಬ್ ಅಲ್ಲೇ ಮ್ಯಾಚ್ ಆಗೋ ತರ ಇರ್ತಾರೆ. ಏನಂತಾರೆ, ಡೈರೆಕ್ಟರ್ಗೆ ಕೆಲಸ ತೆಗಿಯೋದ್ ಚೆನ್ನಾಗ್ ಗೊತ್ತಿದೆ. ಸೊ ಹಾಗಾಗಿ ಬ್ಲೈಂಡ್ಲಿ ಟ್ರಸ್ಟ್ ಮಾಡ್ಬೋದು. ಓಕೆ, ನಾವು ಪುನಃ ಹೋಗಿ ಇನ್ನೊಂದ್ಸಲ ಹೆಂಗ್ ಬದ್ಲಿದೆ ಶಾರ್ಟ್ ಅಂತ ನೋಡೋದು ಬೇಕಿಲ್ಲ. ಬಿಕಾಸ್ ಹಿ ನೋಸ್ ಓಕೆ ಇವ್ರಿಗೆ ಇದಿಷ್ಟ, ಇವ್ರಿಗೆ ಈ ತರ ಮಾಡಿದ್ರೆ ಇವನ್ ದೇಲ್ ಬಿ ಹ್ಯಾಪಿ, ಇವನ್ ಐಲ್ ಬಿ ಹ್ಯಾಪಿ ಅನ್ನೋದು ಡೈರೆಕ್ಟರ್ಗೆ ಒಂದು ಐಡಿಯಾ ಇದೆ. ದಟ್ಸ್ ವೈ ಹಿ ಗೋಸ್ ವಿತ್ ದ ಸೇಮ್ ಟೀಮ್. ಸೊ ಅದಕ್ಕೆ ಬೀಯಿಂಗ್ ವಿತ್ ದ ಸೇಮ್ ಟೀಮ್ ಗಿರೋ ಅಡ್ವಾಂಟೇಜ್ ಏನು ಅಂತಂದ್ರೆ ದಟ್ ಎಲ್ಲರಿಗೂ ಒಂದೇ ವೈಬ್ ಅಲ್ಲಿ ಇರ್ತಾರೆ. ಅಂಡ್ ಡೈರೆಕ್ಟರ್ ಎಕ್ಸ್ಪ್ಲೈನ್ ಮಾಡಿದ ತಕ್ಷಣ ಪಟ್ಟಂತ ಅದನ್ನ ಇಟ್ಕೊಂಡು ದಿಲ್ ಅಗೇನ್ ಚೇಂಜ್ ಫಾರ್ ದ ನೆಕ್ಸ್ಟ್ ಸೀನ್. ಈ ತರ ಬರ್ಬೇಕು ಅಂತ ಹೇಳಿದ ತಕ್ಷಣ ದಿಲ್ ಗೆಟ್ ಇಟ್ ಅಂಡ್ ಐಲ್ ಡೂ ಇಟ್. ಹಂಗಾಗಿ ಜಾಸ್ತಿ ಪ್ರಾಜೆಕ್ಟ್ಸ್ ಬೇಗ ಬರ್ತಿದೆ ಬಿಕಾಸ್ ದ ಟೀಮ್ ಇಸ್ ಲೈಕ್ ದಟ್.